ಥಂಡಿ ಗಾಳಿ ಬಿಟ್ಟಿದ್ ನೋಡ್ರಿ. ಒಲೆ ಮುಂದೆ ಹಿಂಗೆ ಬೆಂಕಿ ಕಾಯಿಸ್ಕೊಂತ ಕುತ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಇಷ್ಟ. ಇನ್ನು ಏನು ಕೆಲಸ ಆಗಿಲ್ಲ, ಎಲ್ಲರೂ ಸ್ನಾನ ಮಾಡ್ತೀನಿ ಅಂದರು. ಅದಕ್ಕೆ ಎದ್ದು ಮೊದಲು ಬಚ್ಚಲ ಮನೆಗೆ ಬಂದು ಒಲೆ ಹಚ್ಚ ನೋಡ್ರಿ. ಈಗ ಹೋಗಿ ಹೊರಗಿನ ಕಸ ಗುಡಿಸಿ ಬಚ್ಚಲು ತೊಳೆದು ಅಡುಗೆ ಮನೆ ಪ್ರವೇಶ ಮಾಡಿದ್ರೆ ಒಂದು ಕಡೆಯಿಂದ ಅಡುಗೆ ಕೆಲಸ ಮುಗಿಸಿ ಹೊರಗೆ ಬರೋದು ನೋಡ್ರಿ. ಮೊದಲು ಹೋಗಿ ಚಹಾ ಕುಡಿತೀನಿ ರೀ. ಚಹಾ ಕುಡಿದ್ರೇ ನಂಗೆ ಬೇರೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಶಕ್ತಿ ಬಂದಂಗೆ ಆಗ್ತೈತೆ ನನಗೆ. ಇದೇನು ಹೇಳ್ರಿ, ಬೆರ್ನಿ ಗೋಮಾತೆಯ ಗೊಬ್ಬರ. ಇದರಿಂದ ನಮ್ಗೆ ಏನೆಲ್ಲ ಉಪಯೋಗ ಆಗ್ತೈತೆ ಅಂದ್ರೆ, ಹಬ್ಬ ಹರಿದಿನಗಳಲ್ಲಿ ಹೊರಗಡೆ ಸಗಣಿ ನೀರು ಹಾಕಿ ರಂಗೋಲಿ ಹಾಕ್ತೀವಿ, ಮನೆ ಒಳಗಡೆ ನೆಲ ಸರಿಸ್ತೀವಿ. ಇವಾಗಿನ ಮನೆಗಳಿಗೆಲ್ಲ ನೆಲಕ್ಕೆ ಟೈಲ್ಸ್ ಕಲ್ಲು ಹಾಕ್ತಾ ಇದ್ದಾರೆ. ಈ ನೆಲ ಸರಿಸೋದೆಲ್ಲ ಎಲ್ಲಿ ಕಡಿಮೆ ಆಗಿದ್ದು ಬಿಡ್ರಿ. ಇವಾಗ ಹೊಲಗಳಲ್ಲಿ ಗೊಬ್ಬರವಾಗಿ ಬಳಸ್ತೀವಿ. ದೀಪಾವಳಿ ಹಬ್ಬದಲ್ಲಿ ಪಾಂಡವರ ಪೂಜೆ, ಹೀಗೆ ಹಲವು ಕೆಲಸ ಕಾರ್ಯಗಳಲ್ಲಿ ನಮ್ಮ ಗೋಮಾತೆಯ ಗೊಬ್ಬರವನ್ನು ಬಳಕೆ ಮಾಡ್ತೀವಿ. ಈ ಬೆರ್ನಿ ಕೈಯಲ್ಲಿ ಹಿಡಿದಾಗ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಒಂದು ಪದ್ಯ ನೆನಪಾಯ್ತ್ರಿ. ಎಸ್.ಜಿ. ನರಸಿಂಹಾಚಾರ್ಯರವರು ಬರೆದ ಗೋವಿನ ಬಾಳು. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೇ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆ ಮಾನವ, ಹರಿ ಹರಿ ಗೋವು ನಾನು. ಎಷ್ಟು ಅರ್ಥಪೂರ್ಣವಾದ ಸಾಲುಗಳಲ್ವಾ. ಚೆನ್ನಾಗಿ ಗುರಿ ಆಗ್ತಾ ಐತೆ. ನೀರು ಕಾದಿದಾವೇನೋ, ನೀರು ಕಾದ್ರೆ ಕುಂಡ ಪುಟ್ಟಿಗೆ ಸ್ನಾನ ಮಾಡ್ರಿ ಅಂತ ಹೇಳ್ಬೇಕು. ಅಡುಗೆ ಮನೆ ಕಸ ಗುಡಿಸಿ ಚಹಾ ಕುದಿಯೋಕಿಟ್ಟೆ ನೋಡ್ರಿ. ಚಹಾ ಕುಡ್ದು ಮುಂದಿನ ಅಡುಗೆ ಕೆಲಸ ಮಾಡೋದು. ಅತ್ತೆಯವರು ಇವಾಗ ಎದ್ರು, ಅವರು ಬಂದ್ರೇ ಇಬ್ಬರು ಚಹಾ ಕುಡಿತೀವಿ. ಗಂಗಾ, ಈಗ ಒಲೆ ಹಚ್ಚೇನು? ಒಂಚೂರು ಕೆಂಡ ಆದ್ರೆ ಕೆಂಡದ ಮೇಲೆ ನೀರು ಹಾಕಿ ಇಡ್ಲಿ ಕೊಡು, ಹಲ್ ತಿಕ್ತೀನಿ. ಕೆಂಡ ಆಗಿದೆ. ಬಚ್ಲಿಗೆ ಹೋಗಿ ಹಂಡೆಗ್ನ ಉರಿ ಹಾಕಿನಿ, ಮುಖ ತೊಳ್ಕೊಂಡು ಬನ್ನಿ ಚಹಾ ಕುಡಿಯೋಣಂತ. ಅತ್ತೆ, ಇದು ತಗೊಳ್ರಿ. ಏನೋ ಹೇಳ್ಗಂಗ, ಇಡ್ಲಿಯಿಂದ ಹಲ್ ತಿಕ್ಕಿದ್ರೂ ಸಮಾಧಾನ ಆಗ್ತೈತೆ ನೋಡಿ ನನಗೆ. ಈ ಕೊಲಿಗೆ ಡಬ್ಬೆ ಎಲ್ಲ ಇವಾಗ ಬಂದಿದ್ದಾವೆ, ಮೊದಲೆಲ್ಲ ಎಲ್ಲಿದ್ವು ಇವು? ನಾವು ಇಡ್ಲಿಯಿಂದನೂ ಹಲ್ ತಿಕ್ಕ ರೂಢಿ, ಕೊಲಿಗೆ ಡಬ್ಬೆಯಿಂದ ತಿಕ್ಕಿದ್ರೆ ಬಾಯೆಲ್ಲ ಒಂಥರ ವಿಷ ವಿಷ ಅನ್ನಿಸ್ತೈತಿ. ಇದರಿಂದ ಹಲ್ ತಿಕ್ ನೋಡಿ ನೀನು, ಹಂಗೆ ಹಲ್ ಫಳ 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 ಹೊಳಿತಾವ. ಇರು, ಹಲ್ ತಿಕ್ ಬರ್ತೀನಿ, ಚಹಾ ಕುಡಿಯೋಣಂತ. ಹೌದು, ಸರಿ ಆಯ್ತತ್ತೆ. ಹಲ್ ತಿಕ್ಬಿಟ್ಟು ಬೇಗ ಬನ್ನಿ, ಚಹಾ ಲೋಡ್ದೊಳಗೆ ಹಾಕಿರ್ತೀನಿ, ಇಬ್ರು ಕುಡಿಯೋಣಂತ. ಬನ್ರಿ ಫ್ರೆಂಡ್ಸ್, ಬಿಸಿ ಬಿಸಿ ಚಹಾ ಮಾಡೇನು ನೋಡ್ರಿ. ಚಹಾ ಕುಡಿಯೋಣ. ಚಹಾ ಆರಿದ್ರೆ ಮತ್ತೆ ಕುಡಿಯಂಗ ಅನ್ಸಲ್ಲ. ಈಗ ಒಲೆ ಮೇಲೆ ಅಲಸಂದಿ ಕಾಳು ಕುದಿಯೋಕಿಟ್ಟಿನಿ ನೋಡ್ರಿ. ಇವತ್ತು ನಾನು ಅಕ್ಕಿ ರೊಟ್ಟಿ ಮತ್ತು ಅಲಸಂದಿ ಕಾಳು ಪಲ್ಯ ಮಾಡ್ತೀನಿ. ರಾತ್ರಿ ನೆನೆಸಿಟ್ಟಿದ್ದೆ ರೀ, ಒಂದೆರಡು ಕೊದಿ ಕುದಿಸಿದ್ರೆ ಸಾಕು. ಹರೇ ರಾಮ ಕೃಷ್ಣ ಹರಿ. ಗಂಗಾ, ಚಹಾ ಕೊಡು. ಭಾಳತ್ತಾಯ್ತಾ ಸೋಸೆ? ಇಲ್ಲ, ಭಾಳತನಾಗಿಲ್ಲ. ಈಗಿನ ಸೋಸೆನ ತಗೊಳ್ರಿ. ಗಂಗಾ, ನಾನು ಸ್ವಲ್ಪ ಹಿತ್ಲಲ್ಲಿ ಹೋಗಿ ಬರ್ತೀನಿ. ಟೊಮೆಟೊ ಸಸಿ ಮತ್ತು ಬದನೆಕಾಯಿ ಸಸಿ ಹುಟ್ಟಿದಾವಲ್ಲ, ಅದನ್ನು ಹಾಕಿ ಬಂದು ಸ್ನಾನ ಮಾಡ್ತೀನಿ. ಹುಡುಗರು ಇದ್ರೆ ಅವ್ರಿಗೆ ಸ್ನಾನ ಮಾಡೋಕ್ಕೆ ಹೇಳ್ತು ಬರ್ತೀನಿ. ಸರಿ ಆಯ್ತತ್ತೆ. ಇವನಂತೂ ಏನು ಗೊರಕೆ ಹೊಡಿತಾನೆ, ನಿದ್ದೆನೇ ಬರಲ್ಲ. ಗುಂಡ, ಎದ್ದೇಳೋ, ಸ್ಕೂಲಿಗೆ ಟೈಮ್ ಆಯ್ತು. ಪುಟ್ಟಿ,
ಈಗ ಎದ್ದೆ ನೀನು ಹೋಗಿ ಬಚ್ಚಲ್ ಮನೇಲಿ ಬಿಸಿನೀರು ಕಾಯಿಸಿನಿ. ಇವ್ನು ಎದ್ದೇಳೋ ಅಷ್ಟರಲ್ಲಿ ಹಲ್ಲುಜ್ಜಿ ಸ್ನಾನ ಮಾಡಿ ರೊಟ್ಟಿ ತಿನ್ನಕ್ ಬಾ. ನಾನು ಹೋಗಿ ಪಟ ಪಟ ರೊಟ್ಟಿ ಮಾಡ್ತೀನಿ. ಹಾಂ ಹ್ಞೂ ಸರಿ ಆಯ್ತಮ್ಮ. ಅರೆ ಹೊಯ್ ಅರೆ ಹೊಯ್ ಎಮ್ಮೆ ನಿನಗೆ ಸಾಟಿಲ್ಲ, ನನ್ನ ನೆಮ್ಮದಿಗೆ ಭಂಗವಿಲ್ಲ. ಅರೆ ಹೊಯ್ ಲಲಲಲಲ ಲಲಲಲಲ ನಾನನ್ನನ್ನನ್ನ ಹೇ 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 ನಾನನ್ನನ್ನನ್ನ ಲಲಲಲಲ. ಈ ಸೋಪ್ ತಗೊಂಡು ಹೀಗೆ ಮಾಡಿ ಉಜ್ಬೇಕು. ಮುಖಕ್ಕೆಲ್ಲ ಸೋಪ್ ಹಾಕಿದ್ಮೇಲೆ ಈಗ ನೀರನ್ನು ತಗೊಂಡು ನಾವು ಮುಖನ ಚೆನ್ನಾಗಿ ತೊಳಿಬೇಕು. ಕಣ್ಣಲ್ಲಿ ಸೋಪ್ ಹೋಗ್ಬಿಟ್ಟೈತೆ, ಜಗ್ಗಿ ಇಲ್ಲೇ ಇಟ್ಟಿದ್ನಲ್ಲ. ಅಯ್ಯಯ್ಯೋ ಅಪ್ಪ ಕಣ್ಣುರಿ. ಅಯ್ಯೋ ಇಲ್ಲೇ ಐತೆ, ನಾನು ಅಲ್ಲೆಲ್ಲ ಹುಡುಕ್ತಿದ್ದೀನಿ. ಫಸ್ಟ್ ನೀರಾಕಿ ಮುಖ ತೊಗೋಬೇಕು. ಕಣ್ಣುರಿ. ಸ್ನಾನ ಮಾಡಕ್ಕೇನೋ ಬಂದ್ಬಿಟ್ಟೆ, ಟಾವೆಲ್ ತರಲಿಲ್ಲ. ಪುಟ್ಟಿ ಅಮ್ಮ ಟಾವೆಲ್ ಕೊಡ್ರಿ, ನನ್ನ ಸ್ನಾನ ಆಯ್ತು. ಬೇಗ, ಚಳಿ ಆಗ್ತಿದೆ ನನಗೆ. ಅಮ್ಮ. ಹಾ ಬಂದೆ ಗುಂಡಾ. ಗುಂಡಾ ಪುಟ್ಟಿ. ಏನಜ್ಜಿ? ಬೇಗ ಬೇಗ ರೊಟ್ಟಿ ತಿಂದು ಶಾಲೆಗೆ ಹೋಗ್ರಿ. ಮಾಸ್ತರ್ ಬರೋ ಮೊದಲು ನೀವು ಅಲ್ಲಿರಬೇಕು. ಶಾಲೆ ಅಂಗಳ ಕಸ ಗುಡಿಸಿ, ಒಳಗೆ ಕಸ ಗುಡಿಸಿ ಸ್ವಚ್ಛ ಮಾಡಿಡಬೇಕು. ಅವ್ರು ಹೇಳೋ ಮುಂಚೆ ನೀವು ಇಷ್ಟೆಲ್ಲ ಮಾಡಿದ್ರೆ ನೋಡಪ್ಪ ಹುಡುಗರು ಎಷ್ಟು ಜನ ಇದ್ದಾರಂತ ಎಲ್ಲರ ಮುಂದೆ ನಿಮ್ಮನ್ನು ಹೊಗಳ್ತಾರೆ. ಹೌದಾ ಅಜ್ಜಿ? ಹಾಗಿದ್ರೆ ಇವತ್ತು ಬೇಗ ಹೋಗಿ ಕಸ ಎಲ್ಲ ಗುಡಿಸಿ ಸ್ವಚ್ಛ ಮಾಡಿರ್ತೀವಿ. ಗಂಗಾ, ಅಲಸಂದಿ ಕಾಳು ಪಲ್ಯ ಭಾಳ ಅಂದ್ರೆ ಭಾಳ ರುಚಿ ಆಗೈತೆ. ಇವತ್ತು ನೀನೇನಾದ್ರೂ ಅನ್ಕೊ 3 ರೊಟ್ಟಿ ತಿಂತೀನಿ ನೋಡು. ತಿನ್ರಿ ಅತ್ತೆ, 3 4 ತಗೊಳ್ರಿ ರೊಟ್ಟಿ. ಇನ್ನೂ ಭಾಳ ಇದಾವೆ, ಮಧ್ಯಾಹ್ನಕ್ಕೆ ಆಗೋಷ್ಟು ಮಾಡಿರ್ತೀನಿ ನಾನು.